ತಾಯಿ ವಾರಾಹಿ ದೇವಿ ಎಷ್ಟು ಪವರ್ಫುಲ್ ಇದ್ದಾರೋ ಹಾಗೆ ತಾಯಿಯ ಮಂತ್ರಗಳು ಕೂಡ ಅಷ್ಟೇ ತುಂಬಾನೇ ಪವರ್ಫುಲ್ ಇದೆ. ನಾವು ಏನ್ ಅಂದ್ಕೊಂಡ್ರು ಅದನ್ನ ತಕ್ಷಣ ಕರುಣಿಸುವಂತಹ ದೇವಿ ಅಂದ್ರೆ ಅದು ವಾರಾಹಿ ದೇವಿ. ನಿಮ್ಗೆ ಏನೇ ಕಷ್ಟ ಬಂದ್ರು ನಾವು ಈ ದೇವಿ ನಮ್ಮನ್ನ ಕೈ ಬಿಡೋದಿಲ್ಲ ಅಂತಾನೆ ಹೇಳ್ಬಹುದು. ಹಾಗಾಗಿ ಬೆಳಗ್ಗೆ ಎದ್ದು ಕೂಡಲೇ ನೀವು ಈ ಮಂತ್ರವನ್ನ 24 ಬಾರಿ ಹೇಳ್ಬೇಕಾಗುತ್ತೆ. ಈ ರೀತಿಯಾಗಿ ಹೇಳಿದ ತಕ್ಷಣ ನಿಮ್ಗೆ 1 ಗಂಟೆಯಲ್ಲಿ ಏನ್ ಅಂದ್ಕೊಂಡಿರ್ತೀರೋ ಅದು ಆಗುತ್ತೆ. ಇನ್ನು ಆ ಮಂತ್ರ ಯಾವುದು ಅಂತ ಸಂಪೂರ್ಣವಾಗಿ ಈ ವಿಡಿಯೋ ಮೂಲಕ ತಿಳ್ಕೊಳ್ಬೇಕು ಅಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದು. ನಾನು ನಿಮ್ಮ ಸಂಗೀತ. ಸ್ನೇಹಿತರೆ, ಅಷ್ಟೊಂದು ಪವರ್ಫುಲ್ ಮಂತ್ರ ಅಂತಾನೆ ಹೇಳ್ಬಹುದು. ಈ ಮಂತ್ರವನ್ನ ಉಚ್ಚಾರಣೆ ಮಾಡೋ ಟೈಮಲ್ಲಿ ಒಂದು ಬುಕ್ ಇಟ್ಕೊಂಡು ಈ ಬುಕ್ ಅಲ್ಲಿ ನೀವು ಈ ಮಂತ್ರವನ್ನ ಬರೆಯೋದ್ರಿಂದ ಒಂದೊಂದು ಸಾರಿ ಹೇಳುವಾಗ್ಲೂ ಒಂದೊಂದು ಮಂತ್ರವನ್ನ ಬರೀರಿ. 24 ಸಾರಿ ನೀವು ಮಂತ್ರ ಹೇಳ್ತೀರಾ ಅಂದ್ರೆ 24 ಬಾರಿ ಬರೆದರೆ ತುಂಬಾ ಒಳ್ಳೇದಾಗುತ್ತೆ. ಈ ಮಂತ್ರಕ್ಕೆ ಅಂತಾನೆ ಒಂದು ಪ್ರತ್ಯೇಕ ಬುಕ್ ಅನ್ನು ತೆಗೆದುಕೊಂಡು ಇಟ್ಕೊಳ್ಳಿ. ಯಾವುದೇ ಒಂದು ಮಂತ್ರ ಆದ್ರೂನು ಆ ಬುಕ್ ಅಲ್ಲಿ ಬರಿತಾ ಹೋಗಿ, ತುಂಬಾನೇ ಒಳ್ಳೇದಾಗುತ್ತೆ. ತಕ್ಷಣ ನೀವು ಹೇಳ್ಬೇಕು ಅಂದಾಗ ಆ ಬುಕ್ ಅನ್ನು ತೆಗೆದ್ರೆ ಸಾಕು. ವಾರಾಹಿ ದೇವಿ ಮಂತ್ರ, ಲಕ್ಷ್ಮೀ ಮಂತ್ರ, ಗಣಪತಿ ಮಂತ್ರ ಅಥವಾ ಆಂಜನೇಯ ಮಂತ್ರ, ಈ ರೀತಿ ಯಾವುದೇ ದೇವರ ಮಂತ್ರಗಳನ್ನ ಕೂಡ ನೀವು ಈ ಬುಕ್ ಅಲ್ಲಿ ಬರೆದಿಟ್ಕೊಂಡ್ರೆ ಆ ಮಂತ್ರಗಳನ್ನ ಸುಲಭವಾಗಿ ಹೇಳ್ಕೊಬಹುದು. ಹಾಗೆ ಯಾವ ಟೈಮಲ್ಲಿ ಬೇಕಾದ್ರೂ ಆ ಬುಕ್ ಅನ್ನ ತೆಗೆದು ನೋಡಿದಾಗ ಸುಲಭವಾಗಿ ಮಂತ್ರಗಳು ಕೂಡ ನಿಮ್ಗೆ ಹೇಳ್ಕೊಳಕ್ಕೆ ಸಿಗುತ್ತೆ. ಅದನ್ನ ಬರೀಲಿಲ್ಲ ಅಂದ್ರೆ ವಿಡಿಯೋನ ಹುಡುಕಿ ಅಥವಾ ಮಂತ್ರಗಳನ್ನ ಗೂಗಲ್ ನಲ್ಲಿ ಹುಡುಕಿ ಹೇಳ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಇದನ್ನ ಮೊದಲೇ ನೀವು ಬರೆದಿಟ್ಕೊಂಡಾಗ ನೀವು ತಕ್ಷಣ ತೆಗೆದು ಹೇಳ್ಕೊಬಹುದು. ಇದಕ್ಕೆ ಅಂತಾನೆ ಪ್ರತ್ಯೇಕವಾಗಿ ಒಂದು ಬುಕ್ ಅನ್ನ ಇಟ್ಬಿಡಿ. ಅದರಲ್ಲಿ ಏನು ಕೂಡ ಬರಿಬೇಡಿ. ಆ ಮಂತ್ರಗಳನ್ನ ಬಿಟ್ಟು ಯಾರಿಗೆ ಕಷ್ಟ ಇರಲ್ಲ ಹೇಳಿ, ಎಲ್ರಿಗೂ ಕಷ್ಟ ಇದ್ದೇ ಇರುತ್ತೆ. ಒಬ್ರಿಗೆ ಮಾನಸಿಕವಾಗಿದ್ರೆ ಇನ್ನೊಬ್ರಿಗೆ ದೈಹಿಕವಾಗಿ, ಮತ್ತೊಬ್ರಿಗೆ ಶತ್ರುಗಳ ಸಮಸ್ಯೆ, ಹಣಕಾಸು, ಸಂತಾನ, ಮಕ್ಕಳ ವಿದ್ಯಾಭ್ಯಾಸ, ಮಗ ಸೊಸೆ ಚೆನ್ನಾಗಿ ನೋಡ್ಕೊಬೇಕು ಅಂತ ಇರುತ್ತೆ, ಅಥವಾ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಬೇಕು, ಅಥವಾ ಇನ್ನೇನೋ ಒಂದು ಕೆಲಸದ ಕೈ ಹಾಕಿದ್ದೀರಿ, ಆ ಕೆಲಸದಲ್ಲಿ ಸಕ್ಸಸ್ ಆಗ್ಬೇಕು, ಅಥವಾ ಯಾವುದೋ ಒಂದು ಸೈಟು ಮನೇನೋ ಒಂದು ತಗೊಬೇಕು ಅನ್ನೋದು ಯೋಚನೆಗಳಿರುತ್ತೆ. ಆರೋಗ್ಯ ಚೆನ್ನಾಗಿರ್ಬೇಕು, ಎಲ್ರಿಗೂ ಒಂದಲ್ಲ ಒಂದು ರೀತಿಯ ಆಸೆ ಇದ್ದೇ ಇರುತ್ತೆ. ಆ ಆಸೆಗಳನ್ನೆಲ್ಲ ಪೂರೈಸ್ಕೊಬೇಕು ಅಂತ ಅಂದ್ರೆ ನಾವು ಯಾವ್ದಾದ್ರೂ ಒಂದು ಶಕ್ತಿಯುತ ದೇವತೆಯ ಮಂತ್ರಗಳನ್ನ ಹೇಳೋದ್ರಿಂದ ಖಂಡಿತ ಆ ಆಸೆಗಳು ನಮ್ಗೆ ಈಡೇರುತ್ತೆ. ವಾರಾಹಿ ದೇವಿಯ ಮಂತ್ರವನ್ನ ನೀವು ಎಲ್ಲಿದ್ರೂನು ಹೇಳ್ಬಹುದು. ನೀವು ಪ್ರಯಾಣ ಮಾಡ್ತಾ ಇದ್ರೂನು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಅಲ್ಲೇ ಕೂತ್ಕೊಂಡು ಹೇಳ್ಬಹುದು. ಇದೇ ಜಾಗದಲ್ಲಿ ಕೂತು ಹೇಳ್ಬೇಕು ಅಂತ ಏನೂ ಇಲ್ಲ. ಪೀರಿಯಡ್ಸ್ ಆಗಿದ್ರೂನು ಹೇಳ್ಬಹುದು. ನಾನ್ ವೆಜ್ ತಿಂದು ಹೇಳ್ಬಾರ್ದು. ಬೆಳಿಗ್ಗೆ ಹೇಳಿ ನಂತರ ಏನಾದ್ರು ನೀವು ಸಂಜೆ ನಾನ್ ವೆಜ್ ತಿಂತೀನಿ ಅಂದ್ರೆ ತಿನ್ಬಹುದು. ಇದಕ್ಕೆ ಯಾವುದೇ ರೀತಿ ಅಂತ ಅಡ್ಡಿ ಆತಂಕಗಳಿಲ್ಲ. ನೀವು ಹೇಳ್ಬಹುದು. ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ಸಣ್ಣ ಮಂತ್ರವನ್ನ 24 ಬಾರಿ ಹೇಳೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ. ಅಂದ್ರೆ ಯಾಕೆ ಹೇಳ್ಬಾರ್ದು ಅಲ್ವಾ? ತುಂಬಾ ಕಷ್ಟ ಪಡ್ತಿರ್ತೀವಿ, ಎಲ್ಲೆಲ್ಲೋ ಹೋಗಿ ಪೂಜೆ ಮಾಡ್ತಾ ಇರ್ತೀವಿ, ಎಲ್ಲಾ ಕಡೆ ಶಾಸ್ತ್ರಗಳನ್ನ ಕೇಳಿರ್ತೀವಿ. ಏನೇ ಮಾಡಿದ್ರು ಕೂಡ ಯಾವುದೇ ಸಮಸ್ಯೆಗಳು ಕಡಿಮೆ ಆಗೋದಿಲ್ಲ. ಸುಖ ಸುಮ್ನೆ ಹಣವನ್ನ ವ್ಯರ್ಥ ಮಾಡ್ಕೊಂಡ್ ಬರ್ತೀವಿ. ಆದ್ರೆ ನಮ್ಗೆ ಈ ವಾರಾಹಿ ದೇವಿಯ ಮಂತ್ರವನ್ನ ಹೇಳ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಯಾಕೆ ಹೇಳ್ಬಾರ್ದು ಅಲ್ವಾ? ಹಾಗಾಗಿ ನೀವು ಬೆಳಗ್ಗೆ ಎದ್ದು ಕೂಡಲೇ ವಾರಾಹಿ ದೇವಿಯ ಮಂತ್ರವನ್ನ 24 ಬಾರಿ ಹೇಳೋದ್ರಿಂದ ಒಂದೇ ದಿನಕ್ಕೆ ಆಗುತ್ತೆ ಅಂತ ಅಲ್ಲ. ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಕೆಲವೊಂದಿಷ್ಟು ದಿನಗಳು ತಗೊಳುತ್ತೆ. ಕೆಲವರಿಗೆ ಒಂದೇ ದಿನದಲ್ಲಿ ಕೂಡ ಪರಿಹಾರ ಆಗುತ್ತೆ. ಇನ್ನು ನಿಮ್ಮ ಕಷ್ಟಗಳು ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಹೇಳ್ತಾ ಬನ್ನಿ. ಯಾವುದೋ ಒಂದು ಬೀಜನ ನಾವು ಭೂಮಿಗೆ ಹಾಕಿದಾಗ ಅದು ತಕ್ಷಣವಾಗಿ ಹುಟ್ಟಿ ಮರ ಆಗಿ ಹಣ್ಣು ಕೊಡೋದಿಲ್ಲ. ಅದು ಮೊಳಕೆ ಹೊಡೆದು ಅದು ಬೆಳವಣಿಗೆ ಆಗಿ ಪೋಷಣೆಗೆ ಆಗಿ ಅದು ಹೂ ಬಿಟ್ಟು ಕಾಯಿ ಬಿಟ್ಟು ಹಣ್ಣಾಗೋವರೆಗೂ ತುಂಬಾ ಸಮಯ ಹಿಡಿಯುತ್ತೆ ಅಲ್ವಾ? ಹಾಗೆ ನಾವು ಈ ಮಂತ್ರಗಳನ್ನ ಹೇಳ್ಕೊಳ್ತಾ ಬರೋದ್ರಿಂದ ನಮ್ಮ ಕಷ್ಟಗಳು ಸ್ವಲ್ಪವಾಗಿ ಕಮ್ಮಿ ಆಗ್ತಾ ಬರುತ್ತೆ. ನಾವು ಭೂಮಿಗೆ ಬೀಜನ ಹಾಕಿದಾಗ ನಾವು ಆ ಭೂಮಿಗೆ ಹಾಕಿರೋ ಬೀಜ ಮೊಳಕೆ ಹೊಡೆದು ಸಸಿ ಆಗೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ಹಾಗೇನೆ ಕೆಲವೊಂದಿಷ್ಟು ದಿನಗಳು ಬೇಕು, ಕೆಲವು ದೀರ್ಘ ದಿನಗಳನ್ನ ತಗೊಳುತ್ತೆ. ಅದಕ್ಕೆ ಸ್ವಲ್ಪ ನೀರ್ ಹಾಕ್ತಾನೆ ಇರ್ಬೇಕು. ಕಷ್ಟಕ್ಕೆ ನಾವು ಕೂಡ ಮಂತ್ರ ಅನ್ನೋ ನೀರನ್ನ ಹಾಕ್ತಾನೆ ಇರ್ಬೇಕು. ಅವಾಗ ಒಂದಿನಕ್ಕೆ ಪರಿಹಾರ ಆಗುತ್ತೆ. ಅಥವಾ ಒಬ್ರಿಗೆ 2 ರಿಂದ 6 ತಿಂಗಳವರೆಗೆ ಸಮಯ ಹಿಡಿಯುತ್ತೆ. ಗಿಡಕ್ಕೆ ನಾವು ನೀರ್ ಹಾಕೋದನ್ನ ಮರಿತೀವ. ಹಾಗೆ ನಾವು ಮಂತ್ರವನ್ನ ಹೇಳ್ಕೊತಾ ಬರ್ಬೇಕು. ನೀರ್ ಹಾಕಿಲ್ಲ ಅಂದ್ರೆ ಆ ಗಿಡ ಒಣಗೋಗುತ್ತೆ. ಹಾಗಾಗಿ ನಾವು ಏನ್ ಕಷ್ಟ ಇದೆ ಅದನ್ನ ಪರಿಹಾರ ಆಗ್ಬೇಕಂದ್ರೆ ಈ ರೀತಿಯಾದ ಮಂತ್ರಗಳನ್ನ ಪ್ರತಿದಿನ ನೀವು ಉಚ್ಚಾರಣೆ ಮಾಡ್ತಾ ಇರಿ. ಇವಾಗ ಬೇರೆ ಮಂತ್ರಗಳನ್ನ ಹೇಳ್ತಾ ಇದೀವಿ, ಇದನ್ನ ಹೇಳೋದ್ರಿಂದ ಏನು ತೊಂದರೆ ಆಗೋದಿಲ್ವಾ ಅಂತ ಕೇಳಿದ್ರೆ ಯಾವ ತೊಂದರೆಗಳು ಕೂಡ
ಆಗೋದಿಲ್ಲ. ಇದನ್ನ 2 ನಿಮಿಷ ಅಥವಾ 5 ನಿಮಿಷದ ಕೆಲಸ ಅಷ್ಟೇ. ಹಾಗಾಗಿ ಈ ಮಂತ್ರವನ್ನ ಹೇಳ್ಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ಕೊಳ್ಬಹುದು. ಈ ಮಂತ್ರವನ್ನ ಇದೇ ದಿನ ಶುರು ಮಾಡಬೇಕು ಅಂತ ಏನು ಇಲ್ಲ. ನೀವು ಯಾವಾಗ ಈ ವಿಡಿಯೋನ ನೋಡ್ತೀರಾ ಅವಾಗಿಂದ ಶುರು ಮಾಡಬಹುದು. ತುಂಬಾನೇ ಪವರ್ಫುಲ್ ಮಂತ್ರ ಹೀಗಿದೆ ನೋಡಿ, ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಅಶ್ವರೂಢ ಅಪರಾಜಿತ ವರಾಹಿ, ಅಶ್ವರೂಢ ಅಪರಾಜಿತ ವರಾಹಿ, ಅಶ್ವರೂಢ ಅಪರಾಜಿತ ವರಾಹಿ. ಈ ಮಂತ್ರವನ್ನ ನೀವು 24 ಬಾರಿ ಬುಕ್ಕಲ್ಲಿ ಬರಿತಾ 24 ಬಾರಿ ನೀವು ಪಠಿಸೋದ್ರಿಂದ ಅತಿ ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ, ಕಷ್ಟಗಳು ಬಗೆಹರಿಯುತ್ತೆ. ಯಾವುದೇ ಒಂದು ಮಂತ್ರವನ್ನ ಹೇಳೋದಾಗ್ಲಿ, ಯಾವುದೇ ಒಂದು ಪೂಜೆಯನ್ನ ಮಾಡೋದಾಗ್ಲಿ, ಅದರ ಮೇಲೆ ಸಂಪೂರ್ಣವಾಗಿ ನಾವು ನಂಬಿಕೆನ ಇಡಬೇಕು. ನಂಬಿಕೆ ಇಡದೆ ನೀವು ಅರ್ಧಂಬರ್ಧ ನಂಬಿಕೆಗಳನ್ನ ಇಟ್ಕೊಂಡು ಮಾಡೋದ್ರಿಂದ ಆ ಕಷ್ಟಗಳು ಕಳಿಯೋದಿಲ್ಲ. ಈ ಮಂತ್ರ ಹೇಳ್ತಾ ಇದ್ದೀನಿ, ನನ್ನ ಕಷ್ಟಗಳು ಕಳೆಯುತ್ತೆ ಅಂತ ಅನ್ಕೊಂಡು ಮಾಡೋದ್ರಿಂದ ಫಲಗಳು ಪ್ರಾಪ್ತಿಯಾಗುತ್ತೆ, ನಿಮ್ಮ ಕಷ್ಟಗಳು ಕಳೆಯುತ್ತೆ. ಅರ್ಧಂಬರ್ಧ ನಂಬಿಕೆ ಇಟ್ಕೊಂಡು ಮಾಡಿದ್ರೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಬಗೆಹರಿಯೋದಿಲ್ಲ. ಹಾಗೆ ಮಾಡೋದಾದ್ರೆ ಈ ಮಂತ್ರವನ್ನ ಹೇಳ್ಕೊಂಡು ನೀವು ಈ ಪೂಜೆನ ಮಾಡಲೇಬೇಡಿ. ಸ್ವಲ್ಪ ತಾಳ್ಮೆಯಿಂದ ನೀವು ಈ ಮಂತ್ರವನ್ನ ಉಚ್ಚಾರಣೆ ಮಾಡೋದಾಗ್ಲಿ, ವಾರಾಹಿ ದೇವಿಯನ್ನ ನೀವು ಪೂಜೆ ಮಾಡೋದಾಗ್ಲಿ ಮಾಡಿ. ಅಷ್ಟಮಿ, ಪಂಚಮಿ ಮತ್ತು ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಹಾಗೂ ವಾರಾಹಿ ತಾಯಿ ವಿಗ್ರಹ ಫೋಟೋ ಇಲ್ಲ ಅಂದ್ರೆ ದೀಪವನ್ನ ಹಚ್ಚಿ ವಾರಾಹಿ ತಾಯಿಯ ಪ್ರತಿಷ್ಠಾಪನೆ ಮಾಡಿ ಮಂತ್ರ ಪಠಿಸಿ ಆರಾಧನೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತೆ, ಕಷ್ಟದ ದಿನಗಳು ಕಳೀತಾ ಬರುತ್ತೆ. ಯಾರಿಗೆಲ್ಲ ಕಷ್ಟ ಇದೆ ಅನ್ನೋರ್ಗೆ ವಾರಾಹಿ ತಾಯಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೊಸದಾಗಿ ವಿಡಿಯೋನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡಬಹುದು. ವಿಡಿಯೋ ಇಷ್ಟ ಆದ್ರೆ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.